ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲ ಸಂಗಮನಾಥನ ಏಪ್ರಿಲ್ 18ರಂದು ಸಂಗಮನಾಥನ ರಥೋತ್ಸವವಿದ್ದು ತಡರಾತ್ರಿ ಹುನಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ಕೂಡಲ ಸಂಗಮಕ್ಕೆ ಭೇಟಿ ನೀಡಿ ರಥೋತ್ಸವದ ಸಿದ್ಧತೆ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕೂಡಲ ಸಂಗಮನಾಥನ ಅಭಿವೃದ್ಧಿ ಪ್ರಾಧಿಕಾರರು ಉಪಸ್ಥಿತರಿದ್ದರು. ಕರೆಂಟ್ ಗಾಲಿ ಕಾಸ್ಟಿಂಗ್ ಸೋಡಾ ಹೊಡ್ಲೇಬೇಕು ಇದಕ್ಕೆ. ಸರ್ ಅದನ್ನು ನಾವು ಭಾಳ ಡ್ಯಾಮೇಜ್ ಸರ್ ಹೊರಗಡೆ ಡ್ಯಾಮೇಜ್ ಎಲ್ಲ ಬಿಗಿ ಮಾಡಿಸಿ ಸರ್ ಇದು ಒಳಗಡೆ ಮತಕ್ಷೇತ್ರದ ಆರಾಧ್ಯ ದೇವರಾದ ಈ ಕ್ಷೇತ್ರದ ಒಡೆಯನಾದ ಕೂಡಲ ಸಂಗಮನಾಥನ ಈ ಒಂದು ಪವಿತ್ರವಾದ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಕೂಡಲ ಸಂಘದ ಪ್ರಾಧಿಕಾರದ ಆಯುಕ್ತರಾದಂಥ ಮಹಾದೇವ ಮುರುಗಿಯವರು ಮತ್ತು ನಮ್ಮ ಸಂಘದ ಕೂಡಲ ಸಂಘದ ಹಿರಿಯರಾದಂಥ ಸಂಗನ ಬಾಗೇವಾಡಿಯವರು ಮತ್ತು ನಮ್ಮ ಗಂಗಾಧರ ದೊಡ್ಡಮನಿಯವರಿರ್ಬೋದು, ಶಿವಾಂಗ ಕಂಠಿಯವರಿರ್ಬೋದು, ನಮ್ಮ ಗುರುಗಳಾದಂಥ ಪುರಾಣಿಕ ಮಠವರಿರ್ಬೋದು, ಮುತ್ತನ್ನ ಕುಡಿಯವರಿರ್ಬೋದು, ಅಚ್ಚಪ್ಪನ ನೆಲಿಮರಿ ಇರ್ಬೋದು, ಶೇಖರ್ಗೌಡ ಗೌಡರಿರ್ಬೋದು ಮತ್ತು ನಮ್ಮ ದೇಸಿ ಶೇಖಪ್ಪ ಮಾಂತೇಶ್ ಲಗ್ಮಣ್ಣವರು ಮತ್ತು ನಮ್ಮ ತುಂಬಿಗೆಯವರು ಬಾಬ್ದಾರರಾದಂಥ ತುಂಬಿಗೆಯವರು ಮತ್ತು ನಮ್ಮ ಮಲ್ಲಪ್ಪ ಮತ್ತು ನಮ್ಮ ಬಸವರಾಜ ಗೌಡರವರು ಇವತ್ತು ವಿಶೇಷವಾಗಿ ನಾವೆಲ್ಲ ಇಲ್ಲಿ ಆಗಮಿಸಿರುವಂಥ ವಿಷಯ ಇವತ್ತು ನಮ್ಮ ರಥೋತ್ಸವ ಕೂಡಲ ಸಂಗಮನಾಥನ ಪವಿತ್ರವಾದ ಈ ಕ್ಷೇತ್ರದ ರಥೋತ್ಸವ ಇದೇ ದಿನಾಂಕ 18/4/2025 ಇವತ್ತೇನು ರಥೋತ್ಸವ ಇಲ್ಲಿ ನಡೆಯುತ್ತೆ. ಇದು ಸುಮಾರು 300 ವರ್ಷ ಇತಿಹಾಸ ಇರುವಂಥ ಒಂದು ರಥೋತ್ಸವ. ರಥ ಬಹುತೇಕ ಇಲ್ಲಿ ಕಳಸ ಆದಿಯಾಗಿ ರಥದ ಒಂದು ಕಳಸ ಇವತ್ತು ಸುಮಾರು ಅದು ಕೂಡ 300 ವರ್ಷದ ಒಂದು ಹಿಂದಿನ ಕಾಲದಿಂದ ಈ ಒಂದು ಪರಂಪರೆಯನ್ನು, ಈ ಧರ್ಮದ ಪದ್ಧತಿಯನ್ನು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಈ 300 ವರ್ಷದ ಇತಿಹಾಸದಲ್ಲಿ ಇವತ್ತು ಪ್ರಥಮ ಬಾರಿಗೆ ಬಹುತೇಕ ಇವತ್ತು ರಥ ಆದ ನಂತರ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಬಹುತೇಕ ಈ ರಥ ಇವತ್ತು ಇದಕ್ಕೆ ಒಂದು ಹೊಸದಾಗಿ ಈ ರಥವನ್ನು ಇವತ್ತು ಏನು ಒಂದು ತಾಂತ್ರಿಕದ ಮೂಲಕ ಇವತ್ತು ಈ ರಥೋತ್ಸವವನ್ನು ಮಾಡಬೇಕು ಅನ್ನೋದು ಒಂದು ಎಲ್ಲರ ಒಂದು ಸಂಕಲ್ಪ ಆಗಿತ್ತು. ಅದರಂತೆ ಇವತ್ತು ಬಹುಮುಖ್ಯವಾದಂಥದ್ದು ಇವತ್ತು ರಥದ ಕಳಸ ಬಹುತೇಕ ಅದು 300 ವರ್ಷದ ಇತಿಹಾಸ. ಅದಕ್ಕೆ ಭಾಳಷ್ಟು ನಮ್ಮ ಭಕ್ತರ ಏನು ನಮ್ಮ ಬಾಬುದಾರಾಗಿರ್ಬೋದು, ಇವತ್ತು ಹುನಗುಂದ ಮತಕ್ಷೇತ್ರದ ಸರ್ವ ಜನಾಂಗದ ಭಕ್ತರು ಇವತ್ತು ಭಾಳ ಪವಿತ್ರವಾಗಿ ಇಲ್ಲಿ ನಡ್ಕೊಳ್ಳುವಂಥ ಪದ್ಧತಿ ಇದೆ. ಯಾವುದೇ ಜಾತಿ ಮತ ಭೇದವಿಲ್ಲಾರದೆ ಇವತ್ತು ಜನಾಂಗ ಬರುವಂಥದ್ದು ಮತ್ತು ಅವರ ಸಂಕಲ್ಪ ಕೂಡ ಇತ್ತು. ಏನು ಒಂದು ಕಳಸದ ಒಂದು ಬಂಗಾರದ ಲೇಪನ ಆಗಬೇಕು, ಈ ರಥೋತ್ಸವ ಸುರಕ್ಷಿತವಾಗಿ ಇವತ್ತು ರಥೋತ್ಸವ ನಡೀಬೇಕು. ಯಾಕಂದರೆ ಕೆಲವಷ್ಟು ಸಂದರ್ಭದಲ್ಲಿ ಅನಾಹುತಗಳು ಕೂಡ ಆಗಿದ್ದಾವೆ. ಆ ಅನಾಹುತಗಳನ್ನು ತಪ್ಪಿಸೋದಕ್ಕೋಸ್ಕರನೇ ಇವತ್ತು ಪ್ರಾಧಿಕಾರದ ಅಡಿಯಲ್ಲಿ ಇವತ್ತು ಕಳಸವನ್ನು ಸುಮಾರು 450 ಗ್ರಾಮದ ಒಂದು ಬಂಗಾರದಲ್ಲಿ ಆ ಕಳಸವನ್ನು ಲೇಪನವನ್ನು ಮಾಡ್ತಾ ಇದ್ದಾರೆ. ಮತ್ತು ರಥಕ್ಕೂ ಕೂಡ ಅನೇಕ ವರ್ಷಗಳಿಂದ ಆ ರಥದ ಒಂದು ಕೆಲಸಗಳು ಹಾಗೆ ಉಳಿದಿದೆ. ಬಹುತೇಕ ಆದರೂ ಕೂಡ ಇವತ್ತು ಅಂದಾಜು ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ನಮ್ಮ ಪ್ರಾಧಿಕಾರದ ಅಡಿಯಲ್ಲಿ ಈ ಒಂದು ಕಾರ್ಯವನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಟೇರಿಂಗ್ ಕೂಡಿಸೋದ್ರ ಮುಖಾಂತರ ಸುಗಮವಾಗಿ ಸಾಗಿ ವಾಪಸ್ ಸುಗಮವಾಗಿ ಬರುವುದಕ್ಕೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಲಾರದಂತೆ ಸುರಕ್ಷಿತ ದೃಷ್ಟಿಯಿಂದ ಎಲ್ಲವನ್ನು ಮಾಡುವಂಥದ್ದು. ಈಗಾಗಲೇ ಸುಮಾರು 450 ಗ್ರಾಮದ ಒಂದು ಬಂಗಾರದ ಲೇಪನ
ಕಾಮಗಾರಿ ಕೂಡ ಇವತ್ತು ನಮ್ಮ ಕೂಡಲ ಸಂಘದ ಪ್ರಾಧಿಕಾರದ ಕಚೇರಿಯಲ್ಲೇ ಇವತ್ತು ನಡೆದಿದೆ. ಅದು ನಮ್ಮ ಮಾದೇವ ಮುರುಗಿಯವರು ಇವತ್ತು ಯಾವಾಗ ಅವರು ಇಲ್ಲಿ ಆಯುಕ್ತರಾಗಿ ಬಂದಿದ್ದಾರೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಯಾವತ್ತೂ ನಡೀತಾ ಇದೆ. ಅದು ವಿಶೇಷ ಅಂದರೆ ನಾನು ಶಾಸಕನಿದ್ದಾಗ ಅವರು ಇಲ್ಲಿ ಆ ಒಂದು ಸಂತೋಷದ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆಲ್ಲಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಂತೂ ನಮ್ಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಮಸ್ತ ಹುಣಗುಂದ ಮತಕ್ಷೇತ್ರದ ಜನತೆ ಮತ್ತು ಕೂಡಲ ಸಂಗಮದ ನಮ್ಮ ಎಲ್ಲ ಸಮಾಜದ ಜನರು ಇವತ್ತೇನು ಆ ಕಳಸಕ್ಕೆ ಇವತ್ತು ಅನುಮತಿಯನ್ನು ಕೊಟ್ಟು ಸುಮಾರು 450 ಗ್ರಾಮಗಳ ಬಂಗಾರ ಏನು ಭಕ್ತರು ದಾನ ಮಾಡಿದಂಥ ಆ ಭಕ್ತರ ದಾನ ಮಾಡಿದ ಬಂಗಾರದಲ್ಲೇ ಇವತ್ತು ಅದಕ್ಕೆ ಲೇಪನವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಅದು ಸುಮಾರು 300 ವರ್ಷಗಳ ಹಿಂದೆ ಒಂದು ತಯಾರಾದಂಥ ಕಳಸ, ಅದಕ್ಕೆ ಲೇಪನೇ ಆಗಿರಲಿಲ್ಲ. ನಮ್ಮ ಹಿರಿಯರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಇವತ್ತು ಆ ಒಂದು ಲೇಪನ ಕಾರ್ಯ ಇವತ್ತು ನಡೀತಾ ಇದೆ. ಇವತ್ತು ಹೊಸ ಒಂದು ರಥ ಮತ್ತು ಕಳಸ ಕೂಡ ಈ ವರ್ಷದ ವಿಶೇಷ. ಇವತ್ತು ಏನು ಕೂಡಲ ಸಂಗಮನಾಥನ ಒಂದು ಜಾತ್ರಾ ಮಹೋತ್ಸವ, ರಥೋತ್ಸವ ಇವತ್ತು ಇಲ್ಲಿ ಜರುಗ್ತಾ ಇದೆ. ಅದಕ್ಕೆ ಈ ನಾಡಿನ ಎಲ್ಲ ಭಕ್ತರಿಗೆ, ಯಾಕಂದರೆ ಕೂಡಲ ಸಂಗಮ ಅನ್ನೋದು ಬಹಳ ಒಂದು ಪವಿತ್ರವಾದ ಕ್ಷೇತ್ರ. ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ.